ಮಧ್ಯವರ್ತಿಗಳಿಗೆ 30 ಲಕ್ಷ ಕೊಟ್ಟು ಖಾತೆಗಳು ಮಾಡಿಸೋದಕ್ಕೆ ನೋಡಿದ್ರು. ಮೇಡಮ್, ನಿಮ್ಮ ಆರೋಪ ಏನು ಮೇಡಮ್? 17 ಸೈಟ್ಗೆ ಪ್ಲಾನ್ ಕೊಟ್ಟಿರೋದು. 17 ಸೈಟ್ ಬಿಟ್ಟು 18 ಸೈಟ್ ಹೆಂಗಾಯಿತು? ಕ್ಯಾನ್ಸಲ್ ಮಾಡಿಸಿದ್ರು. ಪೂರ್ಣಿಮಾ ಅಂತಂದ್ಬಿಟ್ಟು ಅವ್ರು ಕರ್ಕೊಂಡೋಗಿ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ರು. ಅವಳಿಗೆ ಸೈನ್ ಮಾಡಿರಿ ಅಂತ ಅಂದ್ಬಿಟ್ಟು ಇದು ಫೋರ್ಸ್ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಹೋಗಿ ನಾವು ಸೈನ್ ಮಾಡಿದ್ರೆ ಮುಂದಕ್ಕೆ ನಮಗೂ ತೊಂದರೆ, ನಮ್ಮ ಮಕ್ಕಳಿಗೂ ತೊಂದರೆ. ಮಗನನ್ನ ಮತ್ತು ಅತ್ತೆ ಆದ ನನ್ನನ್ನ ಅವರು ಹೊರಗೆ ಹಾಕಿದ್ದಾರೆ, ನನ್ನ ಆಸ್ತಿಯನ್ನು ಕಬಳಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅತ್ತೆ ಅವರು. ಅದು ಕೊಟ್ಟಿರೋ ಹಿಂಸೆ, ಚಿಕ್ಕ ಹಿಂಸೆ ನೋಡಿ 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 ಎಲ್ಲಾದರೂ ಒಂದು ಸಾಯ್ಬೇಕು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಅಪ್ರೂವ್ ಆಗಿರೋ ಪ್ಲ್ಯಾನ್ ಅಂದ್ಬಿಟ್ಬಿಟ್ಟು ಬೇರೆ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ನನ್ನ ಗಂಡನಿಗೆ ಸುಳ್ಳು ಅಂತಂದು ನನ್ನ ಮೇಲೆ ಎತ್ತಿ ಕಟ್ಟಿದ್ದಾರೆ. ಇದನ್ನು ಬರೋಲ್ಲ, ನನ್ನ ಮಾವನ ಆಸ್ತಿ ನನ್ನ ಇದನ್ನು 1 ರೂಪಾಯಿ ನನಗೆ ಬರೋಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಓಡಾಡ್ತಾ ಇರೋದು. ನನ್ನ ಅತ್ತೆ ನನ್ನ ಗಂಡ ಧರಣಿಗೆ ಕೂತ್ಕೊಂಡು ಇಲ್ಲ ಸ್ವಲ್ಪ ಆರೋಪನ ನನ್ನ ಮೇಲೆ ಹೊರಿಸಿ. ನಮಸ್ಕಾರ, ನನ್ನ ಹೆಸರು ರಾಧಾ ಅಂತಂದು, ಇಲೆಪೇಟೆಯಲ್ಲಿ, ಚಿಕ್ಕಬಳ್ಳಾಪುರ ಇಲೆಪೇಟೆ 25ನೇ ವಾರ್ಡ್ ನಂಬರ್. ಮೊನ್ನೆ ನಮ್ಮ ಅತ್ತೆಯವರಾದ ಶ್ರೀಮತಿ ರತ್ನಮ್ಮ ಹಾಗೂ ನನ್ನ ಗಂಡನಾದ ವಿಶ್ವನಾಥ ಬಾಬು ಅವರು ನನ್ನ ಮನೆಯ ಮುಂದೆ ಕೂತು ಧರಣಿ ಮಾಡಿ ಇಲ್ಲ ಸಲ್ಲದ ಆರೋಪವನ್ನು ನನ್ನ ಮೇಲೆ ಹೊರಿಸಿದರು. ಕಾರಣ ಇಷ್ಟೇ, ಅದಕ್ಕೆ ನನ್ನ ಮೈದಾದ ರಘುನಾಥ್ ಅವರು ಹಾಗೂ ಶೈಲಜಾ ಅವರ ಮಗಳಾದ ಪೂರ್ಣಿಮಾ ಅವರು ನಮ್ಮ ಮಾವನ ಹತ್ತಿರ 2011ನೇ ಇಸ್ವಿಯಲ್ಲಿ ಬಂದು ವೀಲ್ ಮಾಡಿಸ್ಕೊಂಡಿರ್ತಾರೆ. ರೇಷನ್ ಕಾರ್ಡ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ವೀಲ್ ಮಾಡಿಸ್ಕೊಂಡು ಮಾಡಿರ್ತಾರೆ. ಅದು ನಮ್ಮ ಮಾವನ ಗಮನಕ್ಕೆ ಬಂದಿರುವುದಿಲ್ಲ. ಸುಮಾರು 10 ವರ್ಷಗಳ ನಂತರ ನನ್ನ ಮಾವನ ಗಮನಕ್ಕೆ ಬಂದು ಆ ವೀಲ್ನ ರದ್ದು ಮಾಡಿರ್ತಾರೆ. ಬೇಕಾಗಿದ್ದು ಇದನ್ನ ನನ್ನ ಗಂಡನಿಗೆ ಸುಳ್ಳು ಅಂತಂದು ನನ್ನ ಮೇಲೆ ಎತ್ತಿ ಕಟ್ಟಿದ್ದಾರೆ ಇದನ್ನ. ಹಾಗೂ ಆಮೇಲೆ ಮತ್ತೆ ನಮ್ಮ ಮಾವ ಬೇರೆ ವೀಲ್ ಮಾಡಿರ್ತಾರೆ. ವೀಲ್ ಮಾಡಿ ಎಲ್ರಿಗೂ ಸಮಾನವಾಗಿ ವೀಲ್ ಮಾಡಿರ್ತಾರೆ. ಆ ವೀಲ್ನ ಪೂರ್ಣಿಮಾ, ರಘುನಾಥರ ಮಗಳು ಪೂರ್ಣಿಮಾ ಆದ ಅವರು, ಅವರ ರಿಲೇಟಿವ್ ಆದ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ದೇವಗಾನಹಳ್ಳಿ, ದೇವಗಾನಹಳ್ಳಿ DN ಶ್ರೀನಿವಾಸ್ ಅಂತಂದ್ವು, ದೇವಗಾನಹಳ್ಳಿ DN ಶ್ರೀನಿವಾಸ್ ಅಂತಂದ್ವು, ದೇವಗಾನಹಳ್ಳಿ DN ಶ್ರೀನಿವಾಸ್ ಅಂತಂದ್ವು, ದೇವಗಾನಹಳ್ಳಿ ಅವರ ಸಮೂಹ ಅವರ ನಮ್ಮ ಮಾವನನ್ನು, ಅಂದರೆ ನಮ್ಮ ಮಾವನಿಗೆ ಏಜು ಒಂದು 80 ವರ್ಷ ಮೇಲಾಗಿತ್ತು. ಅವರು ಅಷ್ಟೊತ್ತಿಗೆ ಅಲ್ಪ ಇದಾಗಿದ್ರು. ಅವರು ಕರ್ಕೊಂಡೋಗಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಪೂರ್ಣಿಮಾ ಅಂತಂದ್ಬಿಟ್ಟು ಅವ್ರು ಕರ್ಕೊಂಡೋಗಿ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ರು. ಕ್ಯಾನ್ಸಲ್ ಆದಮೇಲೆ ಮತ್ತೆ ನಮ್ಮ ಅದನ್ನು ಇದು ಮಾಡಿದ್ರು. ಆಮೇಲೆ ಬಂದು ತಿರ್ಗಾ ಕೋರ್ಟ್ ಮುಖಾಂತರ ಎಲ್ರಿಗೂ ನಮ್ಮ ನಾದಿನಿಯಾದ ಉಮಾದೇವಿ, CS ಉಮಾದೇವಿ ಅನ್ನೋರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಇದು ಮಾಡಿಸಿರ್ತಾರೆ. ಕೋರ್ಟ್ ಮುಖಾಂತರ ನಮ್ಮ ಮಾವನಿಗೆ 3 ಜನ ಮಕ್ಕಳಿದ್ದು, ಮೊದಲನೇ ಮಗ ವಿಶ್ವನಾಥ್, 2ನೇ ಮಗ ಬಂದು ರಘುನಾಥ್, ಮಗಳಾದ 2ನೇ ಮಗಳು ಉಮಾದೇವಿ, 3ನೇ ಮಗ ರಘುನಾಥ್ ಅಂತ ಅಂದ್ಬಿಟ್ಟು 3 ಜನಕ್ಕೂ ಮತ್ತೆ ನಮ್ಮ ಅತ್ತೆ ನಮ್ಮ ಮಾವನಿಗೂ ಸೇರಿಸಿ 4 ಜನಕ್ಕೂ ಸಮಾನ ಆಸ್ತಿಯನ್ನು ವಿಭಾಗ ಮಾಡಿರ್ತಾರೆ ಕೋರ್ಟ್ ಮುಖಾಂತರ. ವಿಭಾಗ ಆಗಿರೋ ಆಸ್ತಿಯಲ್ಲಿ ವಿಭಾಗ ಮಾಡುವ ಸಮಯದಲ್ಲಿ ಕೋರ್ಟ್ ನ್ಯಾಯಾಲಯದ ಮುಖಾಂತರ 3 ವರ್ಷಗಳ ಕಾಲಾವಧಿ ಕೊಟ್ಟು ಲೇಔಟನ್ನು ನಿರ್ಮಿಸಲು ಸೂಚನೆ ಮಾಡಿದ್ರು. ಆ ಲೇಔಟ್ 3 ವರ್ಷಗಳು ಮುಗಿದಿದೆ. ಇವಾಗ ಲೇಔಟ್ 3 ವರ್ಷಗಳು ಮುಗಿದ ಕಾರಣ ಮುಗ್ದೋಗಿದೆ. ಕೋರ್ಟ್ ಮುಖಾಂತರ ಅದನ್ನ ಖಾತೆ ಮಾಡಬೇಕು, ಅವರವ್ರ ಹೆಸರಿಗೆ ಖಾತೆ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಕಾರಣ ನಾವು ನಮ್ಮ ಗಂಡನಾದ ವಿಶ್ವನಾಥ್ ಅವರು ಈ ಕೋರ್ಟ್ ಮುಖಾಂತರ ನ್ಯಾಯಾಲಯದ ಆಗಿರೋ ಆಸ್ತಿಗೆ ನಮಗೆ KV ಕಳಿಸಿದ್ರು. KV ಕಳಿಸಿದಾಗ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಬೇಕು ಅಂತಂದು ನಮ್ಮ ಬಂದಿರೋ ಆಸ್ತಿಯಲ್ಲಿ ನಮಗೆ ದಾರಿ ನೋಡ್ಸಿಲ್ಲ. ಇರೋ ಬೇರೆ ಕಡೆ ಸ್ವಲ್ಪ ಇನ್ನು ಜಮೀನಿದೆ, ಆ ಜಮೀನಿಗೆಲ್ಲ ಕೆಲವು ಕಡೆ ಇರೋದಕ್ಕೆಲ್ಲ ನಮ್ಗೆ ದಾರಿ ನೋಡ್ಸಿಲ್ಲ. ಅದನ್ನೆಲ್ಲ ನಮ್ಮ ಗಮನಕ್ಕೆ ಬಂದು ನಾನು ಮಕ್ಕಳ ಕೈಯಲ್ಲಿ ಕೇಸನ್ನು ದಾಖಲೆ ಮಾಡಿಸಿದ್ದೆ. ದಾಖಲೆ ಮಾಡಿಸಿದ ನಂತರ 1 ವರ್ಷಗಳ ಕಾಲ ಕೇಸ್ ನಡೀತು. ಆಮೇಲೆ ಕೋರ್ಟ್ ಮುಖಾಂತರ ನಮಗೆ ಆಯಿತು. ಇದು ನನ್ನ ಮಕ್ಕಳಿಗೆ, ನನಗಲ್ಲ, ನನ್ನ ಮಕ್ಕಳಿಗೆ ಆಗಿರೋದು, ನನ್ನ ಮಕ್ಕಳಿಗೆ ಆಗಿದೆ. ಅದನ್ನು ಕೋರ್ಟ್ ಮುಖಾಂತರನೇ ಅದನ್ನು ನನ್ನ ಮಕ್ಕಳಿಗೆ ಆಗಿದೆ. ಆದ ನಂತರ ಏನು ಈ ಖಾತೆ ಮಾಡಿಸ್ಕೊಳ್ಬೇಕು ಅಂತೇಳಿ ಸೈಟ್ಗಳಿಗೆ ಇದು ಮಾಡಿದಾಗ
ನೀವು ಅದನ್ನ ತಕರಾರು ಅರ್ಜಿ ಕೊಟ್ಟಾಗ ಇದೆಲ್ಲ ರಾದ್ಧಾಂತ ಆಗಿದೆ ಅಂತ ಹೇಳಿ ಮಾರನೇ ಹೇಳ್ತಾ ದಿವಸನೇ ಇದ್ದಾರೆ. ನಾನು ಗುರುವಾರ 18ನೇ ತಾರೀಕು ಕೊಟ್ಟೆ, 19ನೇ ತಾರೀಕೆ ರಾದ್ಧಾಂತ ಶುರು ಮಾಡಿದ್ರು. ಹ್ಮ್. ಅವ್ರು ಬೇರೆಯವ್ರಿಗೆ 30 ಲಕ್ಷ ಕೊಟ್ಟು ಮಾಡ್ಸಕ್ ನೋಡಿದ್ರು. ನಾವು ಮಧ್ಯವರ್ತಿಗಳಿಗೆ ಕೊಟ್ಟು ಮಾಡಿಸಿದ್ದಾರೆ. ನಾವು ಅದನ್ನ ಬೇಡ ಅಂತಂದು ನಾವು ಖಾತೆಗಳಿಗೆ ಸೈನ್ ಹಾಕಲ್ಲ ಅಂತಂದು ಅರ್ಜಿ ಕೊಟ್ಟಿರೋದಕ್ಕೇನೆ ನಮ್ಗೆ ಈ ಚಿತ್ರ ಹಿಂಸೆ ಕೊಡ್ತಾ ಇರೋದು. ನಮ್ಮ ಮಾವ ಅಸ್ವಸ್ಥರಾದಾಗ ಮಗಳಾದ CS ಉಮಾ ಅನ್ನೋರು ತಂದೆನ ನೋಡಕ್ ಬಂದ್ರೆ ಹೊಡೆದು ಬಡ್ದು ಅವಳಿಗೂ ಚಿತ್ರ ಹಿಂಸೆ ಕೊಟ್ಟು, ಈ ಕೋಮಲನು ಪೂರ್ಣಿಮಾ ಅನ್ನೋರು ಎಲ್ಲಾನು ಸೇರ್ಕೊಂಡು ಚಿತ್ರ ಹಿಂಸೆ ಕೊಟ್ಟು, ಶೈಲಜಾ, ಪೂರ್ಣಿಮಾ, ರಘುನಾಥ್, ವಿಶ್ವನಾಥ್ ಇವರೆಲ್ಲ ಹೊಡೆದು ಹೆಣ್ಣು ಅವರ ಸ್ವಂತ ತಂಗಿ ಅನ್ನೋದೇ ನೋಡ್ದಿರಾ ಚಿತ್ರ ಹಿಂಸೆ ಕೊಟ್ಟು ಅವ್ಳಿಗಿನ ಹೊಡೆದು ಬಡ್ದು ಮಾಡಿದ್ದಾರೆ. ಇನ್ನ ನಾವು ಸೊಸೆಯಾಗಿ ಬಂದಿರೋ ನನ್ನನ್ನು ಬಿಡ್ತಾರ, ಸೊಸೆಯಾಗಿ ನನ್ನನ್ನು ಬಿಡ್ತಾರ. ಅವ್ರ ಮನೆಗೆ ಬಂದು ಉಮಾದೇವಿಯನ್ನು ಕೊಟ್ಟಿರೋ ಮನೆಗೆ ಬಂದಿರೋದಕ್ಕೆ ಅವ್ರ ಮನೆಗೆ ಬರ್ಸಿರೋ ಇಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಹುಡುಗಿಗೆ. ಇನ್ನು ನನ್ನನ್ನು ಬಿಡ್ತಾರ ಅವ್ರು? ಮೇಡಮ್, ಈಗ ಮಾಧ್ಯಮದ ಮುಖಾಂತರ ನಿಮ್ಮ ಅಳಲು ಏನ್ ಮೇಡಮ್? ನಮ್ಮ ಅಳಿಲು ಅಂದ್ರೆ ಸರ್ ಈ ತರ ಎಲ್ಲ ಮಾಡಿದಾರೆ. ಮನೆ ಮುಂದೆ ಬಂದು ಧರಣಿ ಕೂತ್ಕೊಂಡು, ಇವಾಗ ಇಷ್ಟು ನಾನು ಇರೋಕ್ ಮನೆ ಇದೆ ಸರ್ ಅವ್ರಿಗೆ. ನಮ್ಮ ನಾದ್ನಿ ಮನೆ ಕೊಟ್ಟಿದ್ದಾಳೆ. ನಂಗೆ ಗಂಡನ ತಂಗಿ ಉಮಾದೇವಿ ಅಂತ ಅಂದ್ಬಿಟ್ಟು ಅವ್ರು ಇರೋಕ್ ಮನೆ ಕೊಟ್ಟಿದ್ದಾಳೆ. ಮನೇಲಿ ಇದ್ದಾರೆ, ನನ್ಗೆ ಮನೇಲಿ ಇಲ್ಲ ಬೀದಿಯಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಪಪ್ರಚಾರ ಮಾಡಿ ಈ ತರ ಎಲ್ಲ ಮಾಡಿದ್ರೆ ಬಂದು ಈ ಉಲ್ಟಾ ಪಲ್ಟಾ ಆಗಿರೋ ಸೈಟ್ಗಳಿಗೆ ನಾವು ಸೈನ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈ ತರ ಅವಮಾನ ಮಾಡಿದ್ರೆ ಬಂದು ಸೈನ್ ಹಾಕ್ತಾರೆ ಅಂತ ನಮ್ಮಲ್ಲಿ ಬಂದು ಘಟನೆಯನ್ನು ಮಾಡಿದ್ದಾರೆ. ನಮ್ಗೆ ನಮ್ಮ ಮಾನಸಿಕ ಹಿಂಸೆ ಕೊಟ್ಟ ಇದು ಮಾಡ್ತಾ ಇದ್ದಾರೆ ನಮ್ಗೆ. ಅವರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು DN ಶ್ರೀನಿವಾಸ್ ಅಂತ ದೇವಗನಹಳ್ಳಿ ಅವರು ನನ್ನ ಗಂಡನ ಕರ್ಕೊಂಡೋಗಿ ಇಲ್ಲ ಸಲ್ದ ಚಟಿಕಗಳನ್ನೆಲ್ಲ ಕಳಿಸಿ ಮದ್ಯಮವನ್ನು ಸೇವಿಸಿ ನನ್ನ ಮುಂದೆ ರಘುನಾಥ್, ಶೈಲಜಾ ಅವರು ನಮ್ಮ ಮನೆ ಮುಂದೆ ಧರಣಿ ಮಾಡಿ ನಮ್ಮ ಸಂಸಾರನು ಹಾಳು ಮಾಡ್ಬೇಕಂತ ಪಿತ್ತೂರಿ ಹೂಡಿ ನನ್ನ ಮನೆ ಮುಂದೆ ತಂದು ಕೂರಿಸಿದ್ದಾರೆ ಸರ್ ಅವರು. ಶ್ರೀನಿವಾಸನ್ ಅವರು ಯಾರು? ನಮ್ಮ ಮಾವ, ನಮ್ಮ ಯಜಮಾನ್ರವ್ರ ಅಪ್ಪ ಶ್ರೀನಿವಾಸಯ್ಯ, CN ಶ್ರೀನಿವಾಸಯ್ಯನ ಅವ್ರದ್ದು. ಈ ಆಸ್ತಿ ಎಲ್ಲ ಅವ್ರ ಹೆಸರಲ್ಲಿ ಇದ್ದಿದ್ದು. ಇದನ್ನ ಇದ್ ಮಾಡಿದ್ದಾರೆ ಅವರು. ಮಗನನ್ನ ಮತ್ತು ಅತ್ತೆ ಆದ ನನ್ನನ್ನ ಅವರು ಹೊರಗ ಹಾಕಿದ್ದಾರೆ, ನನ್ನ ಆಸ್ತಿಯನ್ನ ಕಬಳಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅತ್ತೆ ಅವರು. ನಮ್ಮ ಅತ್ತೆಯವರು ನನ್ನ ಜೊತೆಯಲ್ಲಿ 25 ವರ್ಷದಿಂದ ಇಲ್ಲ ಸರ್. ಅವರು ನನ್ನನ್ನು ಮನೆಯಿಂದ ಆಚೆ ಹಾಕಿರೋದು, ನಾನಲ್ಲ ಹಾಕಿರೋದು. ನನ್ನನ್ನು ಮನೆಯಿಂದ ಹಾಕಿರೋದಕ್ಕೆ ವಿಡಿಯೋ ಸಮೇತ ಎಲ್ಲ ನನ್ನ ಸಾಕ್ಷಿ ಇದೆ ನನ್ನ ಹತ್ರ. ಅದೆಲ್ಲನೂ ಅವ್ರ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ನನ್ನನ್ನೇ ಫಸ್ಟ್ ನನ್ನ ಮದುವೆಯಾಗಿ ಬಂದಾಗೆ ನನ್ನ ಆಚೆ ದಬ್ಬಿದ್ರು ಅವರು. ನಾನು ಅವ್ರು ನಮ್ಮಲ್ಲಿಲ್ಲ, ಅವ್ರು ಇದ್ದಿದ್ದು ನಮ್ಮ ಮೈದನಲ್ಲಿ. ನಮ್ಮ ಅತ್ತೆಗೆ 20 ಲಕ್ಷಕ್ಕಿಂತ ಹಣವನ್ನು ಇಲ್ಲೇ ಪ್ರಕೃತಿ ಸ್ಕೂಲ್ ಇದೆ ಇಲ್ಲಿ, ಇದನ್ನೆಲ್ಲ ಮಾರಿರೋದನ್ನ ಅಮೌಂಟು ಅವ್ರ ಹೆಸರಲ್ಲಿ ಇತ್ತು. ಅವ್ರ ತಾಯಿ ಮನೆ ಕಡೆಯಿಂದ ಬಂದ 5 ಲಕ್ಷ ರೂಪಾಯಿ ಅವ್ರ ಕಡೆ ಇದೆ ದುಡ್ಡು. ನಾವೇನಕ್ಕ ನಮ್ಮ ಮನೆಯಿಂದ ಆಚೆ ಹಾಕೋಣ? ನಮ್ಮ ಮನೆಯಲ್ಲೇ ಇರ್ಲಿಲ್ಲ ಅವರು, ನಾವು ಆಚೆ ಹಾಕೋದಕ್ಕೆ ಕಾರಣ ಎಲ್ಲ ಬರುತ್ತೆ. ನಮ್ಮ ಮನೇಲಿದೆ, ನಾವು ಆಚೆ ಹಾಕ್ತೀವಿ ಅನ್ಬೋದು. ನನ್ನ ಗಂಡ ನನ್ನ ಬಿಟ್ಟು 2022ನೇ ಇಸ್ವಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರು. ನಮ್ಮ ಮೈದನ ಹೆಂಡತಿ ಮಕ್ಕಳು ಅವ್ರ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಅವ್ರ ಉದ್ದೇಶಪೂರ್ವವಾಗಿ ಕರ್ಕೊಂಡೋಗಿದ್ದಾರೆ, ದಾಖಲೆಗಳಿಗೆ ಸಹಿ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ ಅವರು. ನಾವು ನಮ್ಮ ಇಲ್ಲಿಂದ ನಾನು ನನ್ನ ಗಂಡ ನನ್ನ ಮಕ್ಕಳು ಇಬ್ರು ನಾವು ಚೆನ್ನಾಗೇ ಮನೆಯಲ್ಲಿ ಆರಾಮಾಗಿ ಇದ್ದೀವಿ ನಾವು. ಅಂಥವನ್ನ ನಮ್ಮ ಸಂಸಾರ ಹಾಳು ಮಾಡಬೇಕು ಅಂತಂದಾನೆ ಅವರ ಕೆಲವೊಂದು ದುಶ್ಚಟಗಳಲ್ಲಿ ಅವ್ರಿಗೆ ಕೆಲವೊಂದು ದುಶ್ಚಟಗಳಿಗೆ ಬಲಿ ಇದ್ದಾರೆ, ಅವರು ದಾಸರಾಗಿದ್ದಾರೆ ಅವರು. ಆ ಒಂದು ಇದನ್ನ ಮಾಡಿಕೊಂಡು ನನ್ನ ಗಂಡ ಓದು ಬರೋದಿಲ್ಲ, ಅಲ್ಪ ಸ್ವಲ್ಪ ಏನು ಅನ್ನೋದು ಗೊತ್ತಾಗಲ್ಲ, ಓದೋಕ್ಕೆಲ್ಲ ಬರೋದಿಲ್ಲ ಅವ್ರಿಗೆ. ಅವರು ಕರ್ಕೊಂಡೋಗಿ ಇಟ್ಕೊಂಡು ಈ ಥರ ಎಲ್ಲ ಇದು ಮಾಡಿದ್ದಾರೆ ನಮಗೆ. ಮಗನನ್ನ ಮತ್ತು ಅತ್ತೆ ಆದ ನನ್ನನ್ನ ಅವರು ಹೊರಗ ಹಾಕಿದ್ದಾರೆ, ನನ್ನ ಆಸ್ತಿಯನ್ನ ಕಬಳಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅತ್ತೆ ಅವರು. ನಮ್ಮ ಅತ್ತೆಯವರು ನನ್ನ ಜೊತೆಯಲ್ಲಿ 25 ವರ್ಷದಿಂದ ಇಲ್ಲ ಸರ್. ಅವರು ನನ್ನನ್ನು ಮನೆಯಿಂದ ಆಚೆ ಹಾಕಿರೋದು, ನಾನಲ್ಲ ಹಾಕಿರೋದು. ನನ್ನನ್ನು ಮನೆಯಿಂದ ಹಾಕಿರೋದಕ್ಕೆ ವಿಡಿಯೋ ಸಮೇತ ಎಲ್ಲ ನನ್ನ ಸಾಕ್ಷಿ ಇದೆ ನನ್ನ ಹತ್ರ. ಅದೆಲ್ಲನೂ ಅವ್ರ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ನನ್ನನ್ನೇ ಫಸ್ಟ್ ನನ್ನ ಮದುವೆಯಾಗಿ ಬಂದಾಗೆ ನನ್ನ ಆಚೆ ದಬ್ಬಿದ್ರು ಅವರು. ಅವ್ರು ನಮ್ಮಲ್ಲಿಲ್ಲ, ಅವ್ರು ಇದ್ದಿದ್ದು ನಮ್ಮ ಮೈದನಲ್ಲಿ. ನಮ್ಮ ಅತ್ತೆಗೆ 20 ಲಕ್ಷಕ್ಕಿಂತ ಹಣವನ್ನು ಇಲ್ಲೇ ಪ್ರಕೃತಿ ಸ್ಕೂಲ್ ಇದೆ ಇಲ್ಲಿ, ಇದನ್ನೆಲ್ಲ ಮಾರಿರೋದನ್ನ ಅಮೌಂಟು ಅವ್ರ ಹೆಸರಲ್ಲಿ ಇತ್ತು. ಅವ್ರ ತಾಯಿ ಮನೆ ಕಡೆಯಿಂದ ಬಂದ 5 ಲಕ್ಷ ರೂಪಾಯಿ ಅವ್ರ ಕಡೆ ಇದೆ ದುಡ್ಡು. ನಾವೇನಕ್ಕ ನಮ್ಮ ಮನೆಯಿಂದ ಆಚೆ ಹಾಕೋಣ?
ನಮ್ಮ ಮನೆಯಲ್ಲೇ ಇರಲಿಲ್ಲ ಅವರು, ನಾವು ಆಚೆ ಹಾಕೋದಕ್ಕೆ ಕಾರಣ ಎಲ್ಲಿ ಬರುತ್ತೆ, ನಮ್ಮ ಮನೇಲಿದ್ದರೆ ನಾವು ಆಚೆ ಹಾಕ್ತೀವಿ ಅನ್ಬೋದು. ನನ್ನ ಗಂಡ ನನ್ನ ಬಿಟ್ಟು 2022 ಇಸ್ವಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರು. ನಮ್ಮ ಮೈದನ ಹೆಂಡತಿ ಮಕ್ಕಳು ಅವ್ರ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಅವ್ರ ಉದ್ದೇಶಪೂರ್ವವಾಗಿ ಕರ್ಕೊಂಡೋಗಿದ್ದಾರೆ, ದಾಖಲೆಗಳಿಗೆ ಸಹಿ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ ಅವರು. ನಾವು ನಮ್ಮ ಇಲ್ಲಿಂದ ನಾನು ನನ್ನ ಗಂಡ ನನ್ನ ಮಕ್ಕಳು ಇಬ್ಬರು ನಾವು ಚೆನ್ನಾಗೇ ಮನೆಯಲ್ಲಿ ಆರಾಮಾಗಿ ಇದ್ದೀವಿ ನಾವು. ಅಂಥವನ್ನ ನಮ್ಮ ಸಂಸಾರ ಹಾಳು ಮಾಡಬೇಕು ಅಂತಂದೇ ಅವರ ಕೆಲವೊಂದು ದುಶ್ಚಟಗಳಲ್ಲಿ ಅವ್ರಿಗೆ ಕೆಲವೊಂದು ದುಶ್ಚಟಗಳಿಗೆ ಬಲಿ ಇದ್ದಾರೆ, ಅವರು ದಾಸರಾಗಿದ್ದಾರೆ ಅವರು. ಆ ಒಂದು ಇದನ್ನ ಮಾಡಿಕೊಂಡು ನನ್ನ ಗಂಡ ಓದು ಬರೋದಿಲ್ಲ, ಅಲ್ಪ ಸ್ವಲ್ಪ ಏನು ಅನ್ನೋದು ಗೊತ್ತಾಗಲ್ಲ, ಓದೋಕ್ಕೆಲ್ಲ ಬರೋದಿಲ್ಲ ಅವ್ರಿಗೆ. ಅವರು ಕರ್ಕೊಂಡೋಗಿ ಇಟ್ಕೊಂಡು ಈ ಥರ ಎಲ್ಲ ಇದು ಮಾಡಿದ್ದಾರೆ. ನಮಗೆ ಇರೋದು 17 ಸೈಟು, ಮಾಡಿರೋದು 18 ಸೈಟ್ ಮಾಡಿದ್ದಾರೆ. ಸರ್ವೆ ನಂಬರ್ ಬಂದು 193 93 ಬಾರ್ 2 3 4 ಒಂದು ಸರ್ವೆ 4-5 ಸರ್ವೆ ನಂಬರ್ಗಳಿದೆ. ಇದನ್ನು ಮಾಡಿರೋದು 17 ಸೈಟ್ ಇರೋದಿಲ್ಲ, 18 ಸೈಟಿಗೆ ಮಾಡಿದ್ದಾರೆ. ಮೇಡಮ್ ನಿಮ್ಮ ಆರೋಪ ಏನು ಮೇಡಮ್? ಸರ್ ಏನಿಲ್ಲ, ನಮ್ದು ಇಷ್ಟೇ ಆರೋಪ. ಇವಾಗ ನಿಮಗೆ ಎಲ್ಲ ನೋಡಿಸಿದ್ದೀನಿ. ಅಲ್ಲಿ ಸರ್ವೆ ನಂಬರು 219 ಅದರಲ್ಲಿ ನೋಡಿಸಿದ್ದೀವಿ. ಅದರಲ್ಲಿ 31 ಸೈಟ್ ಆಗಿದೆ, ಅದನ್ನು ಪ್ಲ್ಯಾನ್ ಉಲ್ಟಾ ಮಾಡಿದ್ದಾರೆ. ಮತ್ತು ಸರ್ವೆ ನಂಬರ್ 193 ಬಾರ್ 2 ಮಿತ್ತ ಸಬ್ ನಂಬರ್ಗಳಿದೆ. ಇದರಲ್ಲಿ 17 ಸೈಟ್ಗೆ ಪ್ಲ್ಯಾನ್ ಕೊಟ್ಟಿರೋದು. 17 ಸೈಟ್ ಬಿಟ್ಟು 18 ಸೈಟ್ ಹೆಂಗಾಯಿತು? ಈ ಥರ ಇದೇ ಮಾಡಿರೋ ಸೈಟ್ಗಳಿಗೆ ನಾವು ಬಂದು ಇದನ್ನು ಖಾತೆಗಳಿಗೆ ಸೈನ್ ಮಾಡಿರಿ ಅಂತಂದ್ಬಿಟ್ಟು ಇದು ಫೋರ್ಸ್ ಮಾಡ್ತಾಯಿದ್ದಾರೆ. ನಾವು ಇದಕ್ಕೆ ಹೋಗಿ ನಾವು ಸೈನ್ ಮಾಡಿದ್ರೆ ಮುಂದಕ್ಕೆ ನಮಗೂ ತೊಂದರೆ, ನಮ್ಮ ಮಕ್ಳಿಗೂ ತೊಂದರೆ. ಅದಕ್ಕಾಗಿ ನಾನು ಓಡಾಡ್ತಾಯಿದ್ದೀನಿ. ಸಣ್ಣ ಮಕ್ಕಳು, ಅವ್ರಿಗೆ ಮೈನಾರಿಟಿ ಇಲ್ಲ ಮಕ್ಕಳು, ಅದಕ್ಕೆ ನಾನು ಓಡಾಡ್ತಾಯಿದ್ದೀನಿ. ನನಗಿಲ್ದೇ ನನಗಂತೂ ಬರೋಲ್ಲ. ನನ್ನ ಮಾವನ ಆಸ್ತಿ ನನ್ನ ಇದರಲ್ಲಿ 1 ರೂಪಾಯಿ ನನಗೆ ಬರೋಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಓಡಾಡ್ತಾ ಇರೋದು. ನನ್ನ ಮಕ್ಕಳಿಗೆ ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ಒಂದು ತಕರೆ ಏನು ಇಲ್ದಿರ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಇದು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಇಟ್ಟುಕೊಂಡು ಬಂದು ನನ್ನ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ, ಇಲ್ಲೇ ಸಲ್ದ ಆರೋಪ ಮಾಡಿ, ಅವಮಾನ ಮಾಡಿ ಮಾಡ್ತಾಯಿದ್ದಾರೆ. ಮಾನಸಿಕವಾಗಿ ನಾನು ಕುಗ್ಗೋಗಿದ್ದೀನಿ. ನಾನು ಹೆಣ್ಣು ಮಗು, ನಾನು ಎಷ್ಟು ಅಂತ ಓಡಾಡಿ ನನಗೆ ಜೀವನ ಸಾಕಾಗ್ಬಿಟ್ಟಿದೆ. ನನಗೆ ಅವ್ರು ಕೊಟ್ಟಿರೋ ಚಿತ್ತ ನೋಡಿ ಎಲ್ಲಾದರೂ ಹೋಗಿ ಸಾಯಬೇಕು ಅನ್ನೋ ಈ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಸಣ್ಣ ಮಕ್ಕಳು, ನನ್ನ ಮಕ್ಕಳು ಅನಾಥರಾಗಬಾರ್ದಂತ ಬದುಕಿದ್ದೀನಿ. ನಾನು ಇಷ್ಟ ನಾನು ಹೇಳ್ಕೊಳೋದು. ನನ್ನ ಮಕ್ಕಳನ್ನ ಸಾಯಿಸೋದು ಬಿಟ್ಟು ನಮಗೇನಿದೆ ಅದನ್ನು ನಮಗೆ ಮಾಡಲಿ ಅಷ್ಟೇ. ನಾವಿದನ್ನು ಈ ಥರ ಇರೋದಕ್ಕೆ ನಾವು ಯಾವುದೂ ಇದು ಕೊಡೋದಿಲ್ಲ ನಾವು.